ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ ಮುಂದುವರಿತಾ ಇದೆ. ಭಾಷಣ ಓದದ ಗವರ್ನರ್ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ಕಿಡಿಕಾರಿದ್ದಾರೆ. ಅವರು ನಿಮ್ಮ ಗವರ್ನರು ಅಲ್ಲ, ನಮ್ಮ ಗವರ್ನರು ಅಲ್ಲ, ಸಂವಿಧಾನದ ಮುಖ್ಯಸ್ಥರೇ ಅವರು. ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರಿದ್ದಾರೆ. ಒಂದು ಕಡೆ ಇಲ್ಲಿ ಕ್ಯಾಬಿನೆಟ್ನ ಸಮಿತಿ ಕೊಟ್ಟಂತಹ ಒಂದು ವರದಿ, ಅದು ಆ ವರದಿ ಓದಬೇಕಲ್ವಾ ಅವರು? ಕ್ಯಾಬಿನೆಟ್ ಸಮಿತಿ ಅಂದರೆ ಏನು? ಇಷ್ಟು ಜನಗಳ 7 ಕೋಟಿ ಕನ್ನಡಿಗರಿದ್ದಾರಲ್ಲ, ಎಲ್ಲ ಜನಗಳ ಪ್ರತಿನಿಧಿಗಳಾಗಿ ಅವರಿರ್ತಾರೆ. ಅವರ ಆಶೋತ್ತರಗಳ ಆ ಒಂದು ಭಾಷಣದಲ್ಲಿರುತ್ತೆ ಅಥವಾ ಒಂದು ವರದಿಯಲ್ಲಿರುತ್ತೆ. ಅದನ್ನು ಓದೋಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಇವರಿಗೆ? ಯಾಕೆ ಓದಲಿಲ್ಲ ಇವರು? ಅಧಿವೇಶನದಿಂದ ಯಾಕ್ರಿ ಆಚೆ ಹೋದ್ರಿ ಇವರು? ರಾಷ್ಟ್ರಗೀತೆ ಮುಗಿಸೋವರೆಗೂ ಕೂಡ ಇರಲೇಬೇಕಾಗಿತ್ತಲ್ಲ ಅವರು. ಅದಕ್ಕಿಂತ ಮುಂಚೆನೇ ಯಾಕೆ ಹೋದರು ಅವರು? ಅವರು ಕಸ್ಟೋಡಿಯನ್ ಆಗಿ ಈ ರೀತಿ ಮಾಡಿಬಿಟ್ರೆ ಹೇಗೆ? ಕಸ್ಟೋಡಿಯನ್, ಇದರೆಲ್ಲ ಸಂವಿಧಾನದ ಮುಖ್ಯಸ್ಥರಿರ್ತಾರೆ ಅವರು. ಇಂಥ ಸಂದರ್ಭದಲ್ಲಿ ವರದಿ, ರಾಜ್ಯದ ಬೇಡಿಕೆಗಳಿರ್ತವೆ, ಮುಂದಿನ ಭವಿಷ್ಯ ಇರುತ್ತೆ, ದಿಕ್ಸೂಚಿ ಇರುತ್ತೆ, ಏನು ಬರಬೇಕು ರಾಜ್ಯಕ್ಕೆ ಅಂತಿರುತ್ತೆ, ಏನು ಬಂದಿಲ್ಲ ಅಂತಿರುತ್ತೆ. ಸೊ ಇದನ್ನು ಓದದೇ ಇದ್ದರೆ ಹೇಗೆ? CM ಅಂತ ಈ ಥರ ಒಂದು CM ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಅವ್ರ ಹಿಂದೆನೇ ಹೋದೆ. ಅವರು ಮಾಡಿದ್ದು ಸಂವಿಧಾನದ ಉಲ್ಲಂಘನೆ ಅಂತೇಳಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈಗ ಅವರೇ ಒಪ್ಕೊಂಡಿದಾರಲ್ಲ, ಅದನ್ನ ಒಪ್ಕೊಂಡಿದ್ದಾರೆ. ಅದನ್ನ ಅವರು ರಾಜ್ಯಪಾಲರು ಆತರ ಹೋಗ್ಬಾರ್ದಾಗಿ, ಬಿಕಾಸ್ ಅಷ್ಟೊಂದು ಆತುರವಾಗಿ ಕೇಳಪ್ಪ. ಸುಮ್ಮನೆ ಏನೋ ಆತರ ಹೆಂಗ್ ಹೋಗ್ಬಿಡ್ತಾರೆ. ಈಗ ನೋಡೋದೇನು ಏನ್ ನೋಡ್ತೀರಿ? ನೋಡ್ತಾ ಇದ್ದೀರಿ ನನಗೆ. ಆಯ್ತು, ಮುಗಿಸ್ಲಿ. ಯಾರ್ ಗವರ್ನರು ಅಲ್ಲ, ಸ್ಟೇಟ್ ಗವರ್ನರ್ ಅವರು. ನಿಮ್ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ. ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈಸ್ ದಿ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ನಿಮ್ಮ ಗವರ್ನರು ಅಲ್ಲ, ನಮ್ ಗವರ್ನರು ಅಲ್ಲ, ರಾಜ್ಯದ ಗವರ್ನರು. ಮಾತಾಡಿ, ಯಾಕೆ ಕೂತ್ಕೊಂಡು ಮಾತಾಡಿದ್ರಿಲ್ಲ? ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ, ಬಿಕಾಸ್ ಇಟ್ ಈಸ್ ಹಿಸ್ ಗವರ್ಮೆಂಟ್ ಓನ್ಲಿ. ನಾನು ಎಕ್ಸಿಕ್ಯೂಟಿವ್ ಹೆಡ್, ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅವರು ಹೇಳಿದ್ರು, ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ, ರಾಷ್ಟ್ರಗೀತೆಯನ್ನ ಹೇಳಿ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ. ಅವರು ಅದನ್ನು ಮಾಡಬೇಕಾಗಿತ್ತು. ಅದು ಅವರು ಗವರ್ನರ್, ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದ್ಲಿ, ಅವರು 3 ಸೆಂಟೆನ್ಸ್ ಓದ್ಲಿ, 4 ಸೆಂಟೆನ್ಸ್ ಓದ್ಲಿ, ಜೈ ಹಿಂದ್ ಅಂತ ಕೊನೆಯಿಂದ ಹೇಳೋದಂತೂ ಹೇಳಲಿ, ಏನಾದ್ರು ಹೇಳಲಿ. ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋವರೆಗಾರು ಇರ್ಬೇಕಾಗಿತ್ತಲ್ಲ. ಯಾಕೆ ಹೋದ್ರು? ರಾಷ್ಟ್ರಗೀತೆಗೆ ಅವಮಾನ ಅಲ್ವಾ? ಆಯ್ತು, ಮತ್ತೆ ಅದಕ್ಕೆ ಹೇಳಿದ್ರು. ಅದು ಪ್ರಾಸಂಗಿಕವಾಗಿ ಹೇಳದಂತ ಮಾತು ಅದು. ಅದು ಬಿಟ್ರೆ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು. ಕೇಳಪ್ಪ, ಇಲ್ಲಿ ಚರ್ಚೆ ಮಾಡಬೇಡಿ ಇವ್ರೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಳ್ಳಿ, ಕೂತ್ಕೊಳ್ರಿ. ಇಲ್ಲಿ ಕಾಂಟ್ರವರ್ಸಿ ಆಗ್ತದೆ. ಪೂರ ಕೇಳೋದೇನು, ಪೂರ ಕೇಳೋದೇನು. ನಾನು ರೆಡಿ ಇದ್ದೀನಿ ಸರ್ ಕೇಳಕ್ಕೆ.